ಫಸ್ಟ್ ಕನ್ನಡದ ಸ್ಪೆಷಲ್ ಸ್ಟೋರಿಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಕನ್ನಡ ಸಾಹಿತ್ಯದಲ್ಲಿ ಕೇವಲ ಬೆಂಕಿಯಂತೆ ಉರಿಯಬಲ್ಲ, ಅದೇ ಸಮಯದಲ್ಲಿ ತಂಪಾದ ಬೆಳದಿಂಗಳಂತೆ ನಗಿಸಬಲ್ಲ ಒಬ್ಬ ಮಾಂತ್ರಿಕನಿದ್ದರೆ ಅದು ಡಾಕ್ಟರ್ ಸಿದ್ಧಲಿಂಗಯ್ಯ ಮಾತ್ರ. ಒಂದು ಕೈಯಲ್ಲಿ ಲೇಖನಿ, ಇನ್ನೊಂದು ಕೈಯಲ್ಲಿ ಹೋರಾಟದ ದೀವಟಿಗೆ ಹಿಡಿದು ನಡೆದ ಅಪ್ರತಿಮ ಚೇತನ ಅವರು. ಇವತ್ತು ಫೆಬ್ರವರಿ 3, ಈ ನಾಡು ಕಂಡ ದಲಿತ ಸೂರ್ಯ ಡಾಕ್ಟರ್ ಸಿದ್ಧಲಿಂಗಯ್ಯನವರು ಹುಟ್ಟಿದ ದಿನ. ಮಾಗಡಿಯ ಮಂಚನಬೆಲೆಯ ಮಣ್ಣಿನಿಂದ ಎದ್ದು ಬಂದು ಬೆಂಗಳೂರಿನ ಸ್ಲಂಗಳಲ್ಲಿ ಬೆಳೆದು ವಿಧಾನ ಪರಿಷತ್ತಿನ ಮೆಟ್ಟಿಲೇರಿ ಪದ್ಮಶ್ರೀ ಪ್ರಶಸ್ತಿಯವರೆಗೆ ಸಾಗಿದ ಅವರ ಪಯಣ ಸುಲಭದ್ದಾಗಿರಲಿಲ್ಲ. ಇವರು ಕೇವಲ ಕವಿ ಅಲ್ಲ, ಶತಮಾನಗಳಿಂದ ಬಾಯಿ ಮುಚ್ಕೊಂಡಿದ್ದ ಸಮುದಾಯವೊಂದರ ಆಕ್ರೋಶದ ಧ್ವನಿ. ಇಕ್ಕಿರ್ಲಾ ಒದಿರ್ಲಾ ಅಂತ ಗುಡುಗಿದವರು ಇವರೇ. ಊರು ಕೇರಿ ಅಂತ ಬರೆದು ನಮ್ಮನ್ನ ಹೊಟ್ಟೆ ಹುಣ್ಣಾಗುವಂತೆ ನಗಿಸಿದವರು ಕೂಡ ಇವರೇ. ಬನ್ನಿ, ಇವತ್ತಿನ ಈ ವಿಶೇಷ ಎಪಿಸೋಡ್ನಲ್ಲಿ ಆ ಮಹಾನ್ ಚೇತನದ ಸಾಂಸ್ಕೃತಿಕ ಪಯಣವನ್ನ ಕಣ್ಣಾರೆ ಕಾಣೋಣ. ಸ್ನೇಹಿತರೆ, 1954 ಫೆಬ್ರವರಿ 3ನೇ ತಾರೀಕು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಮಂಚನಬೆಲೆಯಲ್ಲಿ ಸಿದ್ಧಲಿಂಗಯ್ಯ ಜನಿಸ್ತಾರೆ. ತಂದೆ ದೇವಯ್ಯ ಮತ್ತು ತಾಯಿ ವೆಂಕಮ್ಮ. ಬಡತನ ಅನ್ನೋದು ಇವರಿಗೆ ಬಳುವಳಿಯಾಗಿ ಬಂದಿತ್ತು. ಹಸಿವು ಅಂದ್ರೆ ಏನು ಅಂತ ತಿಳಿಯೋದಿಕ್ಕೆ ಇವರು ಪುಸ್ತಕ ಓದ್ಬೇಕಾಗಿರ್ಲಿಲ್ಲ, ಅದು ಇವರ ಪ್ರತಿದಿನದ ಅನುಭವ ಆಗಿತ್ತು. ಬದುಕು ಹುಡುಕಿಕೊಂಡು ಅವರ ಕುಟುಂಬ ಮಂಚನಬೆಲೆಯಿಂದ ಬೆಂಗಳೂರಿನ ಶ್ರೀರಾಂಪುರಕ್ಕೆ ಬರುತ್ತೆ. ಶ್ರೀರಾಂಪುರ ಅಂದ್ರೆ ಅವತ್ತಿನ ಕಾಲಕ್ಕೆ ಕೇವಲ ಒಂದು ಸ್ಲಮ್ ಆಗಿರ್ಲಿಲ್ಲ, ಅದು ನೂರಾರು ದಲಿತ ಕುಟುಂಬಗಳ ಭವನೆಯ ಕೇಂದ್ರ ಆಗಿತ್ತು. ಸಿದ್ಧಲಿಂಗಯ್ಯನವರ ತಂದೆ ದೇವಯ್ಯ ಅಕ್ಷರಸ್ಥರಲ್ದಿದ್ರು ತನ್ನ ಮಗ ಓದ್ಬೇಕು, ದೊಡ್ಡವನಾಗ್ಬೇಕು ಅಂತ ದೊಡ್ಡ ಕನಸು ಕಂಡಿದ್ರು. ಕೂಲಿ ಮಾಡಿ ಮಗನನ್ನ ಶಾಲೆಗೆ ಕಳಿಸ್ತಾ ಇದ್ರು. ಆದ್ರೆ ಶಾಲೆಯಲ್ಲಿ ಸಿದ್ಧಲಿಂಗನವರಿಗೆ ಸಿಕ್ಕಿದ್ದೇನು ಗೊತ್ತಾ? ಅವಮಾನ ಮತ್ತು ಜಾತಿ ತಾರತಮ್ಯ. ಆ ಎಳೆಯ ವಯಸ್ಸಿನಲ್ಲೇ ಅವರು ಅನುಭವಿಸಿದ ನೋವುಗಳೇ ಮುಂದೆ ಅವರ ಎದೆಯಲ್ಲಿ ಆಕ್ರೋಶದ ಕಿಡಿಯಾಗಿ ಬದಲಾಯಿತು. ಮಲ್ಲೇಶ್ವರಂನ ಸರ್ಕಾರಿ ಶಾಲೆಯಲ್ಲಿ ಓದ್ತಿರುವಾಗಲೇ ಅವರು ಅದ್ಭುತವಾಗಿ ಮಾತಾಡ್ತಾ ಇದ್ರು. ಅಂಬೇಡ್ಕರ್, ಪೆರಿಯಾರು ಮತ್ತು ಲೋಹಿಯಾ ಅವರ ವಿಚಾರಗಳು ಆ ಬಾಲಕನ ತಲೆಯಲ್ಲಿ ಆಗಲೇ ಮೊಳಕೆ ಒಡೆಯಲಾರಂಭಿಸಿದ್ವು. 1973ರ ಸಮಯ ಕರ್ನಾಟಕದ ಇತಿಹಾಸದಲ್ಲೇ ಅದು ಮರೆಯಲಾಗದ ವರ್ಷ. ಅವತ್ತಿನ ಸಚಿವ ಬಿ ಬಸವಲಿಂಗಪ್ಪನವರು ಕನ್ನಡದ ಕೆಲವೊಂದು ಸಾಹಿತ್ಯವನ್ನ ಬೂಸಾ ಸಾಹಿತ್ಯ ಅಂತ ಕರೆದ್ರು. ಅಷ್ಟೇ, ಇಡೀ ರಾಜ್ಯ ಒತ್ತಿ ಉರಿತು. ಮೇಲ್ಜಾತಿಯ ಜನರು ಬಸವಲಿಂಗಪ್ಪನವರ ವಿರುದ್ಧ ತಿರುಗಿ ಬಿದ್ರು. ಆಗ ಬಸವಲಿಂಗಪ್ಪನವರ ಪರವಾಗಿ ಎದ್ದು ನಿಂತಿದ್ದು ಇದೇ ನಮ್ಮ ಸಿದ್ಧಲಿಂಗಯ್ಯ ಮತ್ತು ಅವರ ದಲಿತ ವಿದ್ಯಾರ್ಥಿ ಒಕ್ಕೂಟ. ಆಗ ಕಾಲೇಜುಗಳಲ್ಲಿ ದಲಿತ ವಿದ್ಯಾರ್ಥಿಗಳ ಮೇಲೆ ಭೀಕರ ಹಲ್ಲೆಗಳು ನಡೆದವು. ಸಿದ್ಧಲಿಂಗಯ್ಯನವರ ಮೇಲೂ ಹಲ್ಲೆ ಆಯಿತು. ದೈಹಿಕವಾಗಿ ಪೆಟ್ಟು ಬಿದ್ದಾಗ ಮನುಷ್ಯ ಕುಗ್ಗಿ ಹೋಗ್ತಾನೆ, ಆದ್ರೆ ಸಿದ್ಧಲಿಂಗನವರು ಕುಗ್ಲಿಲ್ಲ. ಆ ಏಟುಗಳು ಅವ್ರೊಳಗಿದ್ದ ಕವಿಯನ್ನ ಬಡಿದು ಎಬ್ಸಿದ್ವು. ಅಲ್ಲಿಯವರೆಗೆ ಕನ್ನಡ ಕವಿತೆ ಅಂದ್ರೆ ಬರೀ ನವಿಲು, ಮೋಡ, ಪ್ರೀತಿ, ಪ್ರೇಮ ಅಂತಿದ್ದ ಕಾಲ ಅದು. ಸಿದ್ಧಲಿಂಗಯ್ಯನವರು ಪೆನ್ನು ಹಿಡಿದ್ರು. ಇಕ್ಕಿರ್ಲಾ ಒದಿರ್ಲಾ, ಈ ನನ್ನ ಮಕ್ಕಳನ್ನ ಚರ್ಮ ಎಬ್ಬರ್ಲಾ ಅಂತ ಬರೆದ್ರು. ಅದು ಕೇವಲ ಸಾಲುಗಳಾಗಿರ್ಲಿಲ್ಲ, ಅದು ಶತಮಾನುಗಳಿಂದ ತುಳಿತಕ್ಕೆ ಒಳಗಾದವನು ಎದ್ದು ನಿಂತು ಕೆನ್ನೆಗೆ ಬಾರಿಸಿದ ಹಾಗಿತ್ತು. 1975ರಲ್ಲಿ ಬಂದ ಅವರ ಒಲೆ ಮಾದಿಗರ ಹಾಡು ಕವನ ಸಂಕಲನ ಕನ್ನಡ ಸಾಹಿತ್ಯವನ್ನೇ ಬೆಚ್ಚಿ ಬೀಳಿಸ್ತು. ಸಿದ್ಧಲಿಂಗಯ್ಯನವರ ಬದುಕಿನಲ್ಲಿ ಪೆರಿಯಾರ್ ರಾಮಸ್ವಾಮಿ ಅವರದ್ದು ದೊಡ್ಡ ಪಾತ್ರ. 1973ರಲ್ಲಿ ಪೆರಿಯಾರ್ ಬೆಂಗಳೂರಿಗೆ ಬಂದಿದ್ದಾಗ ಟೌನ್ ಹಾಲ್ನಲ್ಲಿ ನಿಂತು ದೇವರಿಲ್ಲ ದೇವರಿಲ್ಲ ಅಂತ ಗುಡುಗಿದ್ದನ್ನ ಸಿದ್ಧಲಿಂಗಯ್ಯನವರು ಕಣ್ಣಾರೆ ಕಂಡಿದ್ರು. ಪೆರಿಯಾರ್ ಅವರ ಸ್ವಾಭಿಮಾನದ ಮಾತುಗಳು ಸಿದ್ಧಲಿಂಗಯ್ಯನವರ ಹೋರಾಟಕ್ಕೆ ಹೊಸ ದಿಕ್ಕು ತೋರಿಸಿದ್ವು. ಕೇವಲ ಬರವಣಿಗೆಯಲ್ಲಷ್ಟೇ ಅಲ್ಲ, ಸಂಘಟನೆಯಲ್ಲೂ ಅವರು ಎತ್ತಿದ ಕೈ. ಪ್ರೊಫೆಸರ್ ಬಿ ಕೃಷ್ಣಪ್ಪ ಕಟ್ಟಿದ ದಲಿತ ಸಂಘರ್ಷ ಸಮಿತಿಯನ್ನ ದೇವನೂರು ಮಹಾದೇವ ಅವರ ಜೊತೆ ಸೇರಿ ಮುನ್ನಡೆಸಿದ್ರು. 70 ಮತ್ತು 80ರ ದಶಕಗಳಲ್ಲಿ ಹಳ್ಳಿಗಳಲ್ಲಿ ದಲಿತರ ಮೇಲೆ ದೌರ್ಜನ್ಯ ನಡೆದ್ರೆ ಸಾಕು, ಅಲ್ಲಿ DSS ಧ್ವಜ ಮತ್ತು ಸಿದ್ಧಲಿಂಗಯ್ಯನವರ ಹಾಡುಗಳು ಮೊಳಗ್ತಾ ಇದ್ವು. ಅವರ ಗ್ರಾಮ ದೇವತೆಗಳು ಅನ್ನುವ ಸಂಶೋಧನೆ ಕೂಡ ಬಹಳ ಮುಖ್ಯ. ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ದಲಿತರಿಗೆ ಪ್ರವೇಶ ಇಲ್ದಿದ್ದಾಗ ನಮ್ಮ ಜನ ಕಟ್ಕೊಂಡಿದ್ದೇ ಊರು ಮಾರಮ್ಮ, ದುರ್ಗಮ್ಮನಂತಹ ದೇವತೆಗಳು. ಇವೇ ನಮ್ಮ ನಿಜವಾದ ಸಂಸ್ಕೃತಿ ಅಂತ ಅವರು ಆಳವಾಗಿ ಅಧ್ಯಯನ ಮಾಡಿ ಜಗತ್ತಿಗೆ ಸಾರಿದ್ರು. ಒಬ್ಬ ಬಂಡಾಯ ಕವಿ ರಾಜಕೀಯಕ್ಕೆ ಹೋದ್ರೆ ಏನಾಗುತ್ತೆ, ಕೆಲವರು ಅವರು ಕೆಟ್ಟೋದ್ರು ಅಂತಂದ್ರು. ಆದ್ರೆ ಸಿದ್ಧಲಿಂಗಯ್ಯ ಆಗಾಗ್ಲಿಲ್ಲ. ಅವರು 2 ಬಾರಿ ವಿಧಾನ ಪರಿಷತ್ ಸದಸ್ಯರಾದ್ರು. ಅಲ್ಲಿ ಅವರು ಮಾಡಿದ್ದೇನು ಗೊತ್ತಾ? ಕಾನೂನು ಹೋರಾಟ. ದಕ್ಷಿಣ ಕನ್ನಡದಲ್ಲಿ ಅಜಲು ಅನ್ನುವ ಒಂದು ಹೀನಾಯ ಪದ್ಧತಿ ಇತ್ತು. ಕೊರಗ ಸಮುದಾಯದವರಿಗೆ ಮೇಲ್ವರ್ಗದವರ ಕೂದಲು ಉಗುರು ಬಿದ್ದ ಅನ್ನವನ್ನ ತಿನ್ನಿಸ್ತಾ ಇದ್ರು. ಈ ಅಮಾನವೀಯ ಪದ್ಧತಿಯ ಬಗ್ಗೆ ಸಿದ್ಧಲಿಂಗಯ್ಯ ಸದನದಲ್ಲಿ ಎಂತಹ ಭಾಷಣ ಮಾಡಿದ್ರಂದ್ರೆ ಸರ್ಕಾರ ತಲೆ ತಗ್ಸುವಂತಾಯ್ತು. ಅವರ ಒತ್ತಡಕ್ಕೆ ಮಣಿದು ಸರ್ಕಾರ ಆ ಪದ್ಧತಿಯನ್ನ ನಿಷೇಧ ಮಾಡ್ತು. ಸದನದಲ್ಲಿ ಸಿದ್ಧಲಿಂಗಯ್ಯ ಎಂಬ ಪುಸ್ತಕ ಓದಿದ್ರೆ ತಿಳಿಯುತ್ತೆ, ಅವರು ಅಧಿಕಾರವನ್ನ ಅನುಭವಿಸಲು ಹೋಗಿರ್ಲಿಲ್ಲ, ಬದಲಿಗೆ ದನಿ ಇಲ್ಲದವರಿಗೆ ದನಿಯಾಗೋದಿಕ್ಕೆ ಹೋಗಿದ್ರು ಅಂತ. ಅವರು ಅಧಿಕಾರದಲ್ಲಿದ್ರು, ಸಾಮಾನ್ಯನಂತೆ ಬದುಕಿದ್ರು. ಇಲ್ಲಿಯವರೆಗೂ ನಾವು ನೋಡಿದ್ದು ಒಬ್ಬ ಆಕ್ರೋಶದ ಸಿದ್ಧಲಿಂಗಯ್ಯನವರನ್ನ, ಆದ್ರೆ ಅವರ ಇನ್ನೊಂದು ಮುಖ ಮಗುವಿನಂತ ನಗು. ಅವರ ಆತ್ಮಕಥೆ ಊರು ಕೇರಿ ಓದಿದ್ದೀರಾ?
ಓದಿದ್ರೆ ಇವತ್ತೇ ಓದಿ. ಬಡತನ, ಹಸಿವು, ಅವಮಾನಗಳನ್ನ ಇಷ್ಟು ತಮಾಷೆಯಾಗಿ ಬರೆಯೋದಕ್ಕೆ ಸಾಧ್ಯನಾ ಅಂತ ಅನ್ಸುತ್ತೆ. ಲಂಕೇಶ್ರು ಹೇಗೆ ಸಮಾಜದ ಡೊಂಕುಗಳನ್ನ ಚುಚ್ಚಿ ತೋರಿಸ್ತಾ ಇದ್ರೋ, ಸಿದ್ಧಲಿಂಗಯ್ಯನವರು ತಮ್ಮದೇ ಬದುಕಿನ ಕಷ್ಟಗಳನ್ನ ಹಾಸ್ಯದ ಮೂಲಕ ಗೆದ್ರು. ಹಾಸ್ಯವೇ ಶೋಷಿತರ ರಕ್ಷಾ ಕವಚ ಅಂತ ಅವರು ನಂಬಿದ್ರು. ಒಬ್ಬ ಕ್ರಾಂತಿಕಾರಿ ಕವಿ ತಾನು ಹಾಸ್ಟೆಲ್ನಲ್ಲಿ ಅನುಭವಿಸಿದ ಫಜೀತಿಗಳನ್ನ, ಸ್ಲಂನ ವಿಚಿತ್ರ ಪಾತ್ರಗಳನ್ನ ಎಷ್ಟೊಂದು ಪ್ರೀತಿಯಿಂದ ವಿವರಿಸ್ತಾರಂದ್ರೆ ಓದುವಾಗ ನಗುತ್ತಲೇ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ದ್ವೇಷದ ಬದಲಿಗೆ ಪ್ರೀತಿ ಮತ್ತು ವಿಡಂಬನೆಯೇ ಅವರ ಅಸ್ತ್ರ ಆಗಿತ್ತು. ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿ, 81ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಅವರು ಕನ್ನಡಕ್ಕೆ ಸಲ್ಲಿಸಿದ ಸೇವೆ ಅಪಾರ. ನಾಡೋಜ, ಪಂಪ ಪ್ರಶಸ್ತಿ ಮತ್ತು ಮರಣೋತ್ತರ ಪದ್ಮಶ್ರೀ ಪ್ರಶಸ್ತಿಗಳು ಅವರನ್ನ ಅರಸಿ ಬಂದವು. 2021 ಜೂನ್ 11ರಂದು ಕೊರೋನಾ ಎನ್ನುವ ಹೆಮ್ಮಾರಿ ಆ ದೈಹಿಕ ಶರೀರವನ್ನ ನಮ್ಮಿಂದ ದೂರ ಮಾಡಿತು. ಆದ್ರೆ ಸಿದ್ಧಲಿಂಗಯ್ಯ ಸತ್ತಿಲ್ಲ. ದಲಿತರು ತಮ್ಮ ಹಕ್ಕಿಗಾಗಿ ಬೀದಿಗೆ ಇಳಿದಾಗ ಮೊಳಗುವ ಹಾಡುಗಳಲ್ಲಿ ಅವರಿದ್ದಾರೆ. ಹಸಿವಿನ ನಡುವೆಯೂ ಪುಸ್ತಕ ಹಿಡಿದು ಕೂರುವ ವಿದ್ಯಾರ್ಥಿ ಕನಸಿನಲ್ಲಿ ಅವರಿದ್ದಾರೆ. ಅವರ ಬದುಕು ನಮಗೆ ಕಲಿಸುವುದು ಒಂದೇ ಪಾಠ: ಎಷ್ಟೇ ಅವಮಾನ ಆಗ್ಲಿ, ಎಷ್ಟೇ ಕಷ್ಟ ಬರ್ಲಿ, ತಲೆ ಎತ್ತಿ ಬದುಕಬೇಕು, ಅಕ್ಷರವನ್ನೇ ಅಸ್ತ್ರವಾಗಿಸ್ಕೊಳ್ಬೇಕು. ಹುಟ್ಟುಹಬ್ಬದ ಶುಭಾಶಯಗಳು ಡಾಕ್ಟರ್ ಸಿದ್ಧಲಿಂಗಯ್ಯನವರೇ. ನೀವು ಹಚ್ಚಿದ ದೀಪ ಯಾವತ್ತಿಗೂ ಆರುವುದಿಲ್ಲ.